ಹಲೋ ವೀಕ್ಷಕರೇ, ಕೆಲವು ದಿವಸಗಳಿಂದ ದೇಶದ ಮೊಬೈಲು ಬಳಕೆದಾರರಿಗೆ ಟೆಲಿಕಾಂ ಇಲಾಖೆಯಿಂದ ನಿರಂತರ ಒಂದು SMS ಬರ್ತಾ ಇದೆ. ನಿಮ್ಮ ಸಿಮ್ಗಳ ಲೆಕ್ಕ ಪರಿಶೀಲಿಸಬೇಕೆ? ಯಾರಾದರೂ ಮೊಬೈಲ್ ಕನೆಕ್ಷನ್ಗಾಗಿ ನಿಮ್ಮ ಹೆಸರನ್ನು ದುರ್ಬಳಕೆ ಮಾಡಿಕೊಳ್ತಿದ್ದಾರಾ? ನಕಲಿ ಸಂದೇಶಗಳ ಬಗ್ಗೆ ನಿಮಗೆ ರಿಪೋರ್ಟ್ ನೀಡಲಿಕ್ಕಿದೆಯೇ? ಇತ್ಯಾದಿ ಪ್ರಶ್ನೆಗಳೊಂದಿಗೆ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನೀವು ಸಂಚಾರ್ ಆ್ಯಪ್ ಡೌನ್ಲೋಡ್ ಮಾಡಿ ಎಂಬ ಸಂದೇಶವು ಸೂಚಿಸ್ತಾ ಇದೆ. ವೀಕ್ಷಕರೇ, ಕಾಂಗ್ರೆಸ್ ವಕ್ತಾರ ಪವನ್ ಖೇಡಾ ಅವರು ಇದು ಜನರ ಬೆಡ್ರೂಮಿನೊಳಗೂ ನುಸುಳುವ ಆ್ಯಪ್ ಆಗಿದೆ, ನಿಮ್ಮ ವಹಿವಾಟು ಹಣ ವರ್ಗಾವಣೆ ಸಹಿತ ಎಲ್ಲವನ್ನೂ ಸಂಚಾರ್ ಆ್ಯಪ್ ಸರ್ಕಾರಕ್ಕೆ ತಿಳಿಸ್ತದೆ ಅಂತ ಇದ್ದಾರೆ. ಅಂದರೆ ಬೇಹುಗಾರಿಕೆ ನಡೆಸ್ತಿದೆ. ಇದು ಜನಸಾಮಾನ್ಯರಿಗೆ ಸಂಚಾರ್ ಆ್ಯಪ್ ಇತರರಿಗೆ ಪೆಗಾಸಸ್ ಎಂದು ಅವರು ಹೇಳುವುದು. वीआईपीज हैं, महत्वपूर्ण लोग हैं, पॉलिटिकल लोग हैं, पत्रकार हैं, जजेस हैं, बिजनेसमैन हैं, अपनी ही पार्टी के भीतर के जो इनके प्रतिद्वंदी हैं, उन सब के लिए पेगासस, आम आदमी के लिए संचार साथी, मकसद एक ही है. ನೋಡಿ, ಈಗ ಭಾರತದಲ್ಲಿ ಮಾರಾಟವಾಗುವ ಎಲ್ಲಾ ಸ್ಮಾರ್ಟ್ ಫೋನ್ ಬಳಕೆದಾರರು ಸಂಚಾರ್ ಆ್ಯಪ್ ಅನ್ನು ಡಿಲೀಟ್ ಮಾಡಲು ಸಾಧ್ಯವಿಲ್ಲದ ರೀತಿಯಲ್ಲಿ ಕಡ್ಡಾಯವಾಗಿ ಅವರ ಫೋನ್ನೊಳಗೆ ಹಾಕಬೇಕೆಂದು ಕೇಂದ್ರ ಸರ್ಕಾರ ಫೋನ್ ಕಂಪನಿಗಳಿಗೆ ನೀಡಿದ್ದ ಗುಪ್ತ ಆದೇಶ ಬಹಿರಂಗವಾದ ನಂತರ ಈ ಎಲ್ಲ ವಿರೋಧಗಳು ಹುಟ್ಟಿಕೊಂಡಿದೆ ಎಂಬುದು ಗಮನಾರ್ಹ. ಪಾರ್ಲಿಮೆಂಟಿನಲ್ಲಿಯೂ ಇದು ಬಿಸಿ ಚರ್ಚೆಗೆ ಕಾರಣವಾಯಿತು. हर एक नागरिक को वो चॉइस नहीं, क्योंकि ऐप फोन पे है इसका मतलब नहीं है कि वो ऑटोमेटिकली ऑपरेट हो जाएगा. जब तक मैं उपभोक्ता के रूप में उसमें रजिस्टर ना करूं तब तक वो ऑपरेट नहीं होगा. ಬಹಿರಂಗವಾಗದಿದ್ದರೆ ಈ ಸಂಚಾರ ಆ್ಯಪ್ ಅನ್ನು ಜನರ ಮೊಬೈಲ್ನೊಳಗೆ ಹಾಕಿಬಿಟ್ಟು ಸುಮ್ಮಗಿರ್ತಿತ್ತು ಸರ್ಕಾರ. ಜನರಿಗೆ ಬೇಡವೆಂದಿದ್ರು ಸರ್ಕಾರಕ್ಕೆ ಬೇಕೆಂದಿದ್ರೆ ಅದು ಏನು ಮಾಡಬಹುದು. ಪ್ರಜಾಪ್ರಭುತ್ವದ ಅರ್ಥ ಕಳ್ಕೊಳ್ಳುವುದು ಈ ರೀತಿಯ ಸೇರುವಿಕೆಯ ಕ್ರಮಗಳಿಂದ ಕಾಂಗ್ರೆಸ್ ಮಾತ್ರ ಅಲ್ಲ, ಹಲವು ನಾಗರಿಕ ಹಕ್ಕು ಕಾರ್ಯಕರ್ತರು, ಪ್ರತಿಪಕ್ಷ ನಾಯಕರು ಈ ಆ್ಯಪ್ ಬಗ್ಗೆ ತೀವ್ರ ಸಂದೇಹವನ್ನು ವ್ಯಕ್ತಪಡಿಸಿದ್ದಾರೆ. ಜನರ ಫೋನ್ಗಳಿಂದ ವಿವರಗಳನ್ನು ಕದಿಯುವುದು, ಜನರ ಮೇಲೆ ಸರ್ಕಾರ ನಿಗಾ ಇರಿಸುವುದು, ಅದಕ್ಕಾಗಿ ಸಂಚಾರ್ ಆ್ಯಪ್ ಅನ್ನು ಸರ್ಕಾರ ಹೊರತಂದಿದೆ ಎಂದು ಅವರು ಆಕ್ಷೇಪ ಎತ್ತುತ್ತಿದ್ದಾರೆ. ನೋಡಿ ವೀಕ್ಷಕರೇ, ಕೇಂದ್ರ ಸರ್ಕಾರ ಸಂಚಾರ್ ಆ್ಯಪ್ ಅನ್ನು ಗುಟ್ಟಾಗಿ ಎಲ್ಲ ಮೊಬೈಲ್ ಕಂಪನಿಗಳಿಗೆ ಫ್ರೀ ಇನ್ಸ್ಟಾಲ್ ಮಾಡಬೇಕೆಂದು ಆದೇಶಿಸಿದ್ದು ಬಹಿರಂಗಗೊಂಡ ನಂತರವೇ ಆ್ಯಪ್ ಅನ್ನು ಡಿಲೀಟ್ ಮಾಡಲು ಕೂಡ ಆಗುತ್ತದೆ ಎಂದು ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಹೇಳುತ್ತಾ ಮುಂದೆ ಬಂದರು. ಅದಕ್ಕಿಂತ ಮೊದಲು ಸಂಚಾರ ಆ್ಯಪ್ ಬಗ್ಗೆ ಅವರು ಮಾತಾಡಿದ್ದೇ ಇಲ್ಲ. ಈಗ ಸಂಸತ್ತಿನಲ್ಲಿಯೂ ಹೀಗೆಯೇ ಹೇಳ್ತಾ ಇದ್ದಾರೆ. ಆದರೆ ಸ್ಯಾಮ್ಸಂಗ್, ವಿವೋ, ಆಪಲ್, ಶಿಯೋಮಿ, ಓಪೋ ಮೊಬೈಲ್ ಕಂಪನಿಗಳಿಗೆ ಆ್ಯಪ್ ಇನ್ಸ್ಟಾಲ್ ಮಾಡಬೇಕೆಂದು ಸರ್ಕಾರ ಗುಟ್ಟಾಗಿ ಆದೇಶಿಸಿತ್ತು. ಈ ಗುಟ್ಟು ಈಗ ರಟ್ಟಾಗಿದೆ. ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಏನೇ ಹೇಳಲಿ, ಸರ್ಕಾರ ಹೀಗೆ ಯಾಕೆ ಮಾಡಿತು ಎಂಬ ಪ್ರಶ್ನೆ ಖಂಡಿತ ಹುಟ್ಟಿಕೊಳ್ತದೆ ಅಲ್ವಾ? ಹೌದು, ಸರ್ಕಾರದ ಈ ಕ್ರಮವೇ ನಿಗೂಢವಾಗಿದೆ. ಇದು ನಿಮಗೂ ಅನಿಸಬಹುದಾದ್ದು. ಸಂಚಾರ್ ಆ್ಯಪ್ ಬಗ್ಗೆ ಇಲ್ಲಿಂದ ಎಲ್ಲ ವಿವಾದಗಳು ಶುರುವಾಗಿತ್ತು, ವಿವಾದಗಳು ಹುಟ್ಟಿಕೊಂಡದ್ದು. ಈಗ ಇದೆಲ್ಲ ಆದ ಮೇಲೆ ಆ್ಯಪ್ ಬಗ್ಗೆ ಸರ್ಕಾರ ಟರ್ನ್ ಹೊಡೆದಿದೆ. ಫೋನ್ ಕದ್ದು ಹೋದ್ರೆ ಬ್ಲಾಕ್ ಮಾಡಲು, ಟ್ರ್ಯಾಕ್ ಮಾಡಿ ಅದನ್ನು ಹುಡುಕಿ ತೆಗೆಯಲು ಫಲಪ್ರದ ಎನ್ನುತ್ತಾ ಇದೆ. ಇಷ್ಟೇನಾ? ಇಷ್ಟಕ್ಕೆ ನಿಂತೀತಾ? ಅಥವಾ ಜನರ ಚಲನವಲನ, ಅವರ ದಿನನಿತ್ಯದ ವ್ಯವಹಾರಗಳನ್ನು ಗುಟ್ಟಾಗಿ ತಿಳಿದುಕೊಂಡು ಈ ಆ್ಯಪ್ ರಿಪೋರ್ಟ್ ಮಾಡ್ತದ ಸರ್ಕಾರಕ್ಕೆ? ಯಾರಿಗೊತ್ತು? ಹಾಗೆ ಹೇಳುವುದಾದರೆ ಸರ್ಕಾರಕ್ಕೆ ಇವೆಲ್ಲ ಮಾಡುವ ಅಗತ್ಯ ಏನಿದೆ? ಜನರು ಕೇಳಿದ್ರಾ? ಇಲ್ಲ. ಆನ್ಲೈನ್ ಫ್ರಾಡ್ ಆಗುವುದನ್ನು ತಪ್ಪಿಸಲು ಜನಸಾಮಾನ್ಯರ ಫೋನ್ನೊಳಗೆ ಆ್ಯಪ್ಗಳನ್ನು ತುರುಕಿಸುವುದಲ್ಲ, ಕಾನೂನು ಗಟ್ಟಿ ಮಾಡಬೇಕು. ಕಾಂಗ್ರೆಸ್ನ ಇನ್ನೊಬ್ಬ ನಾಯಕ KC ವೇಣುಗೋಪಾಲ್ ಅವರು ಜನರ ಖಾಸಗಿ ವಿಚಾರಗಳ ಮೇಲೆ ಹಸ್ತಕ್ಷೇಪ ನಡೆಸುವುದು ಮತ್ತು ಜನರ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುವುದು ಎಂದು ಈ ಆ್ಯಪ್ ಹೇರುವಿಕೆಯನ್ನ ಕರೆದಿದ್ದಾರೆ. ಯಾರು ಏನು ಹೇಳಿದ್ರು ಕೂಡ ಖಂಡಿತ ಇದು ಚಿಕ್ಕ ವಿಚಾರವಲ್ಲ. ಒಂದು ವೇಳೆ ಆ್ಯಪ್ನ ಮೂಲಕ ಬೇಹುಗಾರಿಕೆ ನಡೆಯುತ್ತದೆ ಎಂದಾದರೆ 120 ಕೋಟಿ ಬಳಕೆದಾರರಿರುವ ಜಗತ್ತಿನ ಅತೀ ದೊಡ್ಡ ಫೋನ್ ಮಾರುಕಟ್ಟೆಯಾದ ಭಾರತದಲ್ಲಿ ಇಂತಹ ಆ್ಯಪ್ ಕಡ್ಡಾಯ ಮಾಡುವುದರ ಪರಿಣಾಮ ಏನೂ ಆಗ್ಬೋದು? ಏನೂ ಆಗ್ಬೋದು. ಫೋನ್ನೊಳಗಿರುವ ವಿವರಗಳು ಮಾತ್ರವಲ್ಲ, ಜನರ ಚಲನವಲನಗಳನ್ನು ಕೂಡ ಸರ್ಕಾರ ಸಂಗ್ರಹಿಸಬಹುದಾಗಿದೆ. ಜನರ ಖಾಸಗಿತನ ಎಂಬ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಇದರಿಂದ ಖಂಡಿತ ಆಗ್ಬೋದು. ಸಂಗ್ರಹಿಸಲಾದ ವಿವರಗಳು ಯಾವುದೇ ನಿಯಂತ್ರಣ ಇಲ್ಲದೆ ಮಾರಲ್ಪಡಬಹುದು. ಈ ಹಿಂದೆ ಆಧಾರ್ಗೆ ಸಂಗ್ರಹಿಸಿದ ಬಯೋಮೆಟ್ರಿಕ್ ಡೇಟಾಗಳು ಬೃಹತ್ ಕಂಪನಿಗಳಿಗೆ ಸೋರಿಕೆ ಮಾಡಿದ್ದು ವರದಿಯಾಗಿತ್ತು, ವಿವಾದವಾಗಿತ್ತು. ಈಗ ಅದನ್ನು ಜನರು ಮಾಡ್ತಿದ್ದಾರೆ ಬಿಡಿ.
ಇಂದು ಸರ್ಕಾರ ಜನರು ಬಯಸದ್ದು ಮತ್ತು ಸರ್ಕಾರ ಬಯಸುವುದನ್ನೆಲ್ಲ ಜನರ ಮೇಲೆ ಹೇಳ್ತಾ ಇದೆ. ಈ ಹಿಂದೆ ಇಂಥದ್ದೇ ಅಥವಾ ಪೆಗಸಸ್ ಆ್ಯಪ್ನಿಂದ ಗುಟ್ಟಾಗಿ ಬೇಹುಗಾರಿಕೆ ನಡೆದಿತ್ತು, ವಿವಾದವೂ ಆಗಿತ್ತು. ನೋಡಿ, ಪೆಗಸಸ್ ಅನ್ನು ಯಾರು ತಯಾರಿಸಿದ್ದು? ಇಸ್ರೇಲಿನ ಸೈಬರ್ ಆಯುಧ ಕಂಪನಿ NSO ಗ್ರೂಪ್ ತಯಾರಿಸಿದೆ. ಈ ಪೆಗಸಸ್ ರಾಹುಲ್ ಗಾಂಧಿ ಸಹಿತ ಪ್ರತಿಪಕ್ಷದ ನಾಯಕರು, ಪ್ರಜೆಗಳು, ಪತ್ರಕರ್ತರು, ಸುಪ್ರೀಂ ಕೋರ್ಟಿನ ಜಡ್ಜಿಗಳು, ಕೊನೆಗೆ ಕೇಂದ್ರ ಸಚಿವ ಸಂಪುಟದ ಸದಸ್ಯರನ್ನು ಕೂಡ ನಿರೀಕ್ಷಣೆಗೆ ಗುರಿಪಡಿಸಿತ್ತು. ಇದು ಆ ದಿನಗಳಲ್ಲಿ ದೇಶದಲ್ಲಿ ದೊಡ್ಡ ಮಟ್ಟದ ವಿವಾದಕ್ಕೂ ಕಾರಣವಾಗಿತ್ತು. ಪ್ರಜೆಗಳ ಜೀವನದೊಳಗೆ ನುಸುಳಿ ಅವರ ಹಕ್ಕುಗಳನ್ನು ಗಮನಿಸುವುದಕ್ಕೆ ಕುಪ್ರಸಿದ್ಧಿ ಗಳಿಸಿರುವ ಇಸ್ರೇಲ್ ಮತ್ತು ಚೀನಾ ದೇಶಗಳು ಇಂತಹ ಆ್ಯಪ್ಗಳನ್ನು ಹುಟ್ಟುಹಾಕಿ ಜನರ ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ಟ್ರ್ಯಾಕ್ ಮಾಡಿ ಅವರನ್ನು ನಿರ್ಮೂಲಿಸುತ್ತಿವೆ. ಇಂಥ ವ್ಯವಸ್ಥೆಗಳ ದುರುಪಯೋಗವು ಸರ್ವಾಧಿಕಾರಿ ಪ್ರವೃತ್ತಿ ಆಗಿದೆ. ವೀಕ್ಷಕರೇ, ಇಷ್ಟೆಲ್ಲ ಆದ್ಮೇಲೆಯೂ ಸಂಚಾರ ಆ್ಯಪ್ ಬೇಕಾ? ನಿರ್ಧರಿಸಬೇಕಾದ್ದು ನೀವೇ. ಆದ್ದರಿಂದ ಆಂಡ್ರಾಯ್ಡ್ ಅಲ್ಲದ ಫೋನ್ಗೆ ಜನರು ಮಾಡುವ ದಿನಗಳು ದೂರವಿಲ್ಲ ಅನಿಸ್ತದೆ. ನಿಮ್ಮ ಅಭಿಪ್ರಾಯ ಏನು? ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ವರಪ ಮಂಚಿ. ಜೈ ಹಿಂದ್.